السلام عليكم ورحمة الله وبركاته. الحمد لله رب العالمين وبه نستعين ومن تبعهم بإحسان إلى يوم الدين. أما بعد أعوذ بالله من الشيطان الرجيم. بسم الله الرحمن الرحيم. وما جعلنا لبشر من قبلك الخلد أفإن مت فهم الخالدون كل نفس ذائقة الموت ونبلوكم بالشر والخير فتنة وإلينا ترجعون. ವೇದಿಕೆಯ ಮೇಲೆ ಆಸೀನರಾದಂತಹ ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಗುರುಗಳೇ ಹಾಗೂ ನನ್ನ ಆತ್ಮೀಯ ಸಹೋದರರೇ, ಇವತ್ತಿನ ಈ ಸಾಲಾನಾ ಇಜ್ಲಾಸಿನಲ್ಲಿ ನನ್ನ ಭಾಷಣದ ವಿಷಯ ಸಾವು ಅಟಲವಾದ. ಪರಮದಯಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಪ್ರಾರಂಭಿಸುತ್ತೇನೆ. ಇಸ್ಲಾಮಿ ಸಹೋದರರೇ, ಸಾವು ಎಂಬುದು ಅಟಲವಾದ ಮತ್ತು ನಿಶ್ಚಯವಾದುದ್ದಾಗಿದೆ. ಇದು ಯಾರಿಗೂ ಬಿಡುವುದಿಲ್ಲ. ಅಂಬಿಯ ಮತ್ತು ಔಲಿಯಾ ಹಾಗೂ ಬಡುವ ಮತ್ತು ಶ್ರೀಮಂತ, ಇದು ಸಾವು ಯಾರಿಗೂ ಬಿಡುವುದಿಲ್ಲ. ಅಲ್ಲಾಹ್ ತಬಾರಕ ವ ತಆಲ ತನ್ನ ಪವಿತ್ರ ಕುರ್ಆನಿನಲ್ಲಿ ಹೇಳುತ್ತಾನೆ, ವಮಾ ಜಅಲ್ನಾ ಲಿಬಶರಿನ್ ಮಿನ್ क़ब्लिकल ख़ुल्द ಅಫಇನ್ ಮಿತ್ತ ಫಹುಮುಲ್ ಖಾಲಿದೂನ್ ಕುಲ್ಲು ನಫ್ಸಿನ್ ذائقة الموت ونبلوكم بالشر والخير فتنة وإلينا ترجعون. ಪೈಗಂಬರರೇ, ನಾವು ಅಮರತ್ವವನ್ನು ನಿಮಗಿಂತ ಮುಂಚೆಯೂ ಯಾವ ಮನುಷ್ಯನಿಗೂ ನೀಡಲಿಲ್ಲ. ನೀವು ಮರಣ ಹೊಂದಿದರೆ ಇವರೇನು ಶಾಶ್ವತವಾಗಿ ಬದುಕಿರುವರೇ? ಪ್ರತಿಯೊಂದು ಜೀವಿಗೂ ಮರಣದ ಸವಿಯನ್ನು ಅನುಭವಿಸಲಿಕ್ಕಿದೆ. ಪ್ರತಿಯೊಂದು ಮಾನವ ಯಾವುದೇ ಸ್ಥಳದಲ್ಲಿದ್ದರೇನೋ, ಯಾವುದೇ ಭದ್ರಕೋಟೆಯಾಗಿದ್ದರೇನೋ ಅವನಿಗೆ ಸಾವು ಎಂದಿಗೂ ಬಿಡುವುದಿಲ್ಲ. ಅಲ್ಲಾಹ್ ತಬಾರಕ ವ ತಆಲ ತನ್ನ ಪವಿತ್ರ ಕುರ್ಆನಿನಲ್ಲಿ ಹೇಳುತ್ತಾನೆ, ಐನಮಾ ತಕೂನು ಯುದ್ರಿಕುಮುಲ್ ಮೌತ್ ವಲೌ ಕುಂತುಂ ಫೀ ಬುರೂಜಿನ್ ಮುಶಯ್ಯದಾ. ಇನ್ನೂ ಮರಣವಂತೂ ನೀವು ಎಂಥ ಭದ್ರಕೋಟೆಯಾಗಿದ್ದರೂ ನಿಮಗೆ ಬಂದೇ ತೀರುವುದು. ಯಾವ ವೇಳೆಗೆ ಮಾನವನಿಗೆ ಸಾವು ಬರುತ್ತೋ ಆ ಒಂದು ಕ್ಷಣ ಸರಳವಿಲ್ಲ, ಆದರೆ ಅದು ಅತ್ಯಂತ ಕಠಿಣವಾದ ಸಮಯವಿರುತ್ತದೆ. ಮಾನ್ಯರೇ, ಸ್ವಲ್ಪ ಗಮನಿಸಿ. ಅಕಟ ನೀವು ಆಕ್ರಮಿಗಳನ್ನು ಅವರು ಮರಣದ ಸಂಕಟದಲ್ಲಿ ಮುಳುಗಿ ಹೇಳುತ್ತಿರುವ ಮತ್ತು ದೇವಚರರು ಕೈ ಚಾಚುತ್ತಾ ಹೇಳುತ್ತಾರೆ, ತನ್ನಿರಿ, ನಿಮ್ಮ ಪ್ರಾಣವನ್ನು ತನ್ನಿರಿ. ಮಾನ್ಯರೇ, ಸ್ವಲ್ಪ ಗಮನಿಸಿ. ಕೆಟ್ಟ ಮಾನವನ ಸಾವು ಯಾವ ರೀತಿ ಕೆಟ್ಟ ಕಷ್ಟದಲ್ಲಿದೆ. ಅಲ್ಲಾಹ್ ತಬಾರಕ ವ ತಆಲ ತನ್ನ ಪವಿತ್ರ ಕುರ್ಆನಿನಲ್ಲಿ ಹೇಳುತ್ತಾನೆ, ವಲೌ ತರಾ ಇದ್ ಯತವಫಲ್ ಲದೀನ ಕಫರುಲ್ ಮಲಾಯಿಕಾ ಯضربون وجوههم وأدبارهم وذوقوا عذاب الحريق. ದೇವಚರರು ಹತರಾದ ಸತ್ಯ ನಿಷೇಧಿಗಳ ಪ್ರಾಣ ಹರಣ ಮಾಡುತ್ತಿದ್ದಾಗಿನ ಸ್ಥಿತಿಯನ್ನು ನೀವು ನೋಡುತ್ತಿದ್ದರೆ ಅವರು ಅವರ ಮುಖಗಳ ಮತ್ತು ಸೊಂಟಗಳ ಮೇಲೆ ಪ್ರಹಾರಗಳನ್ನೇ ಸಿಗುತ್ತಾ ಇದೋ ಈಗ ನೀವು ಸುಡುವ ಶಿಕ್ಷೆಯನ್ನು ಸವಿಯಿರಿ. ಮಾನ್ಯರೇ, ಸ್ವಲ್ಪ ಗಮನಿಸಿ. ಆವಾಗ ಯಾವ ರೀತಿ ನಿಮ್ಮ ಸ್ಥಿತಿ ಇರುತ್ತದೆ. ಈ ನಿಮ್ಮ ಕಣ್ಣು ಇರುತ್ತದೆ, ಆದರೆ ನೋಡುವ ಶಕ್ತಿ ತೆಗೆದುಕೊಳ್ಳುವುದು. ಈ ನಿಮ್ಮ ಕಿವಿ ಇರುತ್ತದೆ, ಆದರೆ ಕೇಳುವ ಶಕ್ತಿ ತೆಗೆದುಕೊಳ್ಳುವುದು. ಈ ನಿಮ್ಮ ನಾಲಿಗೆ ಇರುತ್ತದೆ, ಆದರೆ ಮಾತನಾಡುವ ಶಕ್ತಿ ತೆಗೆದುಕೊಳ್ಳುವುದು. ಈ ನಿಮ್ಮ ಘಟ್ಟ ಮುಟ್ಟಾದ ಶರೀರವಿರುತ್ತದೆ, ಆದರೆ ಶಕ್ತಿ ಕುಂದಾಗಿರುವಿರಿ. ಆ ವೇಳೆಯಲ್ಲಿ ನಿಮ್ಮ ದೇಹದ ಗತಿ ಏನಾಗುತ್ತದೆ? ಇವತ್ತು ಒಂದು ಸುಂದರವಾದ ಪರಿಮಳ ಗದ್ದೆಯಲ್ಲಿ ಮಲಗುವ ಮೊದಲು ಆ ಒಂದು ನಿಮ್ಮ ಸ್ಮಶಾನದ ಮನೆಯ ನೆನಪು ಮಾಡಿ. ಆಹಾರವನ್ನು ತಿನ್ನುವ ಮೊದಲು ಆ ಒಂದು ನಿಮ್ಮ ಸ್ಮಶಾನದ ಮನೆಯಲ್ಲಿರುವ ಭಯಾನಕವಾದ ಹುಳಗಳು ನೆನಪು ಮಾಡಿ. ಅಲ್ಲಾಹನ ಆಣೆ, ಯಾವಾಗಲೂ ನೀವು ಇಂಥ ಸುಂದರವಾದ ಜೀವನದ ಮೇಲೆ ಆರಾಮ ನೆನಪು ಮಾಡಲ್ಲ. ಮಾನ್ಯರೇ, ಸ್ವಲ್ಪ ಗಮನಿಸಿ. ಇವತ್ತು ನಿಮ್ಮ ಮಕ್ಕಳು, ನಿಮ್ಮ ಪ್ರೀತಿಯ ಮಕ್ಕಳು ಮತ್ತು ನಿಮ್ಮ ಅಣ್ಣ ತಮ್ಮ ನಿಮಗೆ ಒಂದು ಭಾರವಾದ ರೀತಿಯಲ್ಲಿ ಭುಜದಲ್ಲಿ ಇಟ್ಟುಕೊಂಡು ಸ್ಮಶಾನದ ಕಡೆ ಒಯ್ಯುತ್ತಾರೆ ಮತ್ತು ಸ್ವತಃ ತಮ್ಮ ಕೈಯಿಂದ ಮಣ್ಣನ್ನು ಹಾಕುತ್ತಾರೆ ಮತ್ತು ನಿಮ್ಮನ್ನು ಭೂಮಿಯೊಳಗೆ ಹಾಕಿ ಬರುತ್ತಾರೆ. ಕೊನೆಗೆ ನೀವು ಆ ಕತ್ತಲ ಕೋಣೆಗೋಸ್ಕರ ಏನು ತಯಾರು ಮಾಡಿರಿ? ಆದರೆ ನಮ್ಮ ಶರೀರ ಪ್ರತಿ ಕ್ಷಣ ಪ್ರತಿ ನಿಮಿಷ ಪಾಪದಲ್ಲಿ ಮುಳುಗಿದೆ. ಒಂದು ಹದೀಸ್ನಲ್ಲಿ ಬಂದಿದೆ, قال فأي المؤمنين أكيسوا قال أكثرهم للموت ذكرا وأحسنهم لما بعده استعدادا أولئك الأكياس. ಇಬ್ನ್ ಮಾಜಾಹ್. ಒಬ್ಬ ಸಹಾಬಿ ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಂದ ಕೇಳಿದರು, ಸತ್ಯ ವಿಶ್ವಾಸಗಳಲ್ಲಿ ಯಾರು ಬುದ್ಧಿವಂತರು? ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಯಾರು ಸಾವಿಗೆ ಬಹಳ ನೆನಪಿಸಿದವರು. ಕೊನೆಯಲ್ಲಿ ಅಲ್ಲಾಹನ ಬಳಿ ಪ್ರಾರ್ಥನೆ ಮಾಡುತ್ತೇನೆ, ಅಲ್ಲಾಹ್ ನಮಗೆಲ್ಲರಿಗೂ ಸಾವಿನ ಕಷ್ಟ, ಸ್ಮಶಾನದ ಪರಿಣಾಮ ಮತ್ತು ಅದರ ಶಿಕ್ಷೆಗಳಿಂದ ಕಾಪಾಡಲಿ. ಆಮೀನ್ ثم آمين وآخر دعوانا أن الحمد لله رب العالمين والسلام عليكم ورحمة الله وبركاته.